ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್, ಪುಟ್ಟಸ್ವಾಮಿ ಹಲಸುಮನೆಯವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಜಾದ್ ಪಾರ್ಕ್ ವೃತ್ತದಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು. ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ವಿವಿಧ ಸಂಘಟನೆಯ ಮುಖಂಡರು, ವಿವಿಧ ಪಕ್ಷದ ಮುಖಂಡರು, ಅಭಿಮಾನಿಗಳು ಹಾರ ಶಾಲು ಹಾಕಿ ಅಭಿನಂದಿಸಿದರು. ವಕೀಲರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ, ಹುಣಸೆಮಕ್ಕಿ ಲಕ್ಷ್ಮಣ್, ಹೊನ್ನೇಶ್, ಪುಟ್ಟಸ್ವಾಮಿ ಈ 3 ಜನ ಅಂಬೇಡ್ಕರ್ ಹಾದಿಯಲ್ಲಿ ಸಮಾಜದಲ್ಲಿ ಯಾರಿಗೆ ಅನ್ಯಾಯವಾಗಿದ್ದಲ್ಲಿ ಜಾತಿ ಭೇದವನ್ನ ಮರೆತು ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ. 24 ಗಂಟೆಯೂ ಕೂಡ ಬಡವರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಈ ಶ್ರಮಜೀವಿಗಳ ಹುಟ್ಟುಹಬ್ಬವನ್ನು ಇಷ್ಟೊಂದು ಸಂಭ್ರಮದಿಂದ ಆಚರಿಸುತ್ತಿರುವುದು ಸಂತೋಷವಾಗುತ್ತಿದೆ ಎಂದು ಮಾತನಾಡಿದರು. ನಮ್ಮ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್ ಹಾಗೂ ನಮ್ಮ SC/ST ದೌರ್ಜನ್ಯ ಸಮಿತಿಯ ಸದಸ್ಯರಾದಂಥ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಹಾಗೂ ನನ್ನ ಸಹೋದರ ಸ್ನೇಹಿತರಾದಂಥ ಪುಟ್ಟಸ್ವಾಮಿ ಅವರ 3 ದೇಶ ಇಷ್ಟೇ. ಎಲ್ಲರೂ ಕೂಡ ಹೋರಾಟಗಾರರು, ಎಲ್ಲರೂ ಕೂಡ ಚಳುವಳಿಗಾರರು. ಸಮಾಜದ ಬಾಬಾ ಸಾಹೇಬರ ಆಶಯ ಮತ್ತು ಸಿದ್ಧಾಂತದಂತೆ ಪ್ರತಿಯೊಬ್ಬರಿಗೂ ಎಲ್ಲೇ ಅನ್ಯಾಯ ಆಗಲಿ, ಯಾವುದೇ ಭ್ರಷ್ಟಾಚಾರ ಆಗಲಿ, ಪ್ರತಿಯೊಬ್ಬ ಒಂದು ಸಮಸ್ಯೆಗೂ ಸ್ಪಂದಿಸಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲವೊಂದು ಹೋರಾಟಗಳು ಮತ್ತು ಯಾವುದೇ ಒಂದು ನೊಂದವರಿಗೆ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಬಂದವರಿಗೆ 24 ಗಂಟೆನೂ ಕೂಡ ಶ್ರಮಿಸ್ತಿರೋಂಥ ಶ್ರಮಜೀವಿಗಳು. ಅಂಥ ಶ್ರಮಜೀವಿಗಳ ಒಂದು ಜನ್ಮದಿನನ ಎಲ್ಲರೂ ಕೂಡ ಒಟ್ಟಾಗಿ ಆಚರಿಸ್ಬೇಕಂತ ನಿರ್ಧರಿಸಿದ್ದು. ಆ ನಿರ್ಧಾರದ ಮೇರೆಗೆ ಇವತ್ತು ನೀವೆಲ್ಲರೂ ಬಂದಿರೋದೇ ಸಾಕ್ಷಿಯಾಗಿದೆ. ನಮ್ಮ ಉದ್ದೇಶ ಏನಂದರೆ ಮುಂದಿನ ದಿನಗಳು ಕೂಡ ನಾವು ಸಮಾಜದ ಒಟ್ಟಿಗೆ ಇರ್ತೀವಿ, ನೊಂದರ ಒಟ್ಟಿಗೆ ಯಾರು ನೊಂದಿರ್ತಾರೆ ಅವರೊಟ್ಟಿಗೆ ಇರ್ತೀವಿ. ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ, ನಮ್ಮ ಹುಟ್ಟುಹಬ್ಬವನ್ನು ಇಷ್ಟೊಂದು ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವುದಕ್ಕೆ ನಾವು ಸದಾ ಚಿರಋಣಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಎಂದರು. ನನ್ನ ಸ್ನೇಹಿತರಾದಂಥ ಲಕ್ಷ್ಮಣ್ ಅವರು ಹಾಗೂ ಪುಟ್ಟಸ್ವಾಮಿ ಅವರು ಮತ್ತು ನನ್ನನ್ನು ಸೇರಿಸಿ 3 ಜನದ ಬರ್ತಡೇನ ನಾನು ಆಯೋಜನೆ ಮಾಡಿದ್ದಲ್ಲ. ಬರ್ತಡೇ ಇದು ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರು, ಹಿತೈಷಿಗಳು, ಹಿರಿಯರಾದಂತಹ ನಮ್ಮ ಒಂದು ಕುಟುಂಬದವ್ರ ಥರ ನಮ್ಮ ಸ್ನೇಹಿತರುಗಳೆಲ್ಲ ನಮ್ಮನ್ನು ಇವತ್ತು ಈ ಸಮಯಕ್ಕೆ ಆಜಾದ್ ಪಾರ್ಕಿಗೆ ಬಂದು ನಾವೆಲ್ಲ ಸೇರ್ಕೊಳ್ತೀವಿ. ಒಂದು ಬರ್ತಡೇ ಆಚರಣೆ ಮಾಡಬೇಕು. ನೀವು ಸಮಾಜಮುಖಿಯಾಗಿದ್ದೀರಾ, ದಲಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಹಲವಾರು ವರ್ಷಗಳಿಂದ ನೀವು ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಬರ್ತಡೇಗಳನ್ನ ನಾವು ಆಚರಣೆ ಮಾಡ್ತೀವಿ ಅಂತೇಳಿ ಸಂತೋಷದಿಂದ ಇವತ್ತು ನಮಗೆ ಆಹ್ವಾನ ಕೊಟ್ಟು ಇವತ್ತು ನಮ್ಮ 3 ಜನದ ಬರ್ತಡೇಗಳನ್ನ ನನ್ನ ಹಿತೈಷಿಗಳು. ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ನಮ್ಮ ಇಡೀ ಜೀವನವನ್ನೇ ಹೋರಾಟಕ್ಕಿಟ್ಟಿದ್ದೇವೆ. ಯಾವುದೇ ಸಮಯದಲ್ಲಿ ಯಾರಿಗೆ ತೊಂದರೆ ಅನ್ಯಾಯವಾದಲ್ಲಿ ಅದನ್ನು ಖಂಡಿಸಿ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ ಎಂದರು. ನಮ್ಮ ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರು, ಸ್ನೇಹಿತರು, ಹೋರಾಟಗಾರರಾಗಿರ್ತಕ್ಕಂಥ ಹೊನ್ನೇಶ್ ಅವರು ಹಾಗೂ 1 ಮತ್ತು 6 1ನೇ ತಾರೀಕು 6ನೇ ತಿಂಗಳು ತುಂಬ ಜನ ಇವತ್ತು ಹುಟ್ಟಿದಂಥ ನಮ್ಮ ಪುಟ್ಟಸಮಣ್ಣ ಇರ್ಬೋದು, ನಮ್ಮ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರು PC ರಾಜೇಗೌಡರು ಕೂಡ ಬರ್ತಡೆ. ನಾವು ತುಂಬ ಜನ ಇವತ್ತು ನೋಡಿದ್ವಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ದೀವಿ. ಜೊತೆಗೆ ನಂದು ಕೂಡ ಹುಟ್ಟಿದಬ್ಬ. ನಾವು ಯಾರೂ ಕೂಡ ಯಾವುದೇ ಹಣವಂತರಲ್ಲ ಮತ್ತು ಯಾವುದೂ ನಮಗೆ ಹುದ್ದೆ ಇಲ್ಲ. ಇಡೀ ಜೀವನವನ್ನೇ ಹೋರಾಟಕ್ಕಿಟ್ಟಂಥ ನಮ್ಮೆಲ್ಲ ಸ್ನೇಹಿತರು ಬಂಧುಗಳು ಕೂಡ ಇವತ್ತು ಬಂದು ನಮಗೆ ಹುಟ್ಟಿದ ಹಬ್ಬವನ್ನು ಶುಭವನ್ನು ಹಾರೈಸಿದ್ರಿ. ಹಾಗಾಗಿ ನಮ್ಮ 3 ಜನರ ಪರವಾಗಿ, ಭೀಮ್ ಆರ್ಮಿಯ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಅಭಿನಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಾವು
ಮೂರೂ ಜನ ಕೂಡ ಶಪಥವನ್ನು ಮಾಡ್ತಾ ಇದ್ದೀವಿ. ಯಾರೇ ತೊಂದರೆ ಆಗಲಿ, ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಯಾವುದೇ ಮಹಿಳೆಯರಿಗಿರಲಿ, ಅಸಹಾಯಕರಿಗಿರಲಿ, ತೊಂದರೆ ಆದ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಭೀಮಾರ್ಮಿ ಮತ್ತೆಲ್ಲ ತಂಡ, ಅನಿಲ್ ಕುಮಾರ್ ಆದಿಯಾಗಿ, ಗುಂಡಣ್ಣನ ಆದಿಯಾಗಿ ಕೂಡ ನಿರಂತರವಾಗಿ ನಾವು ನೊಂದರ ಪರವಾಗಿ ಇರ್ತೇವೆ ಅನ್ನೋ ಮಾತನ್ನ ಇವತ್ತೇನೋ ಪ್ರೀತಿನೇ ತೋರಿಸಿದ್ರಿ, ಈ ಋಣವನ್ನು ನಮ್ಗೆ ತೀರ್ಸಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ತುಂಬ ಹನುಮಂತರ ಮತ್ತು ರಾಜಕಾರಣಿಗಳಿಗೆ ಬರ್ತಡೇನ ಆಚರಣೆ ಮಾಡೋದು ನೋಡಿದ್ದೀವಿ. ಆದರೆ ನೀವೆಲ್ಲರೂ ಕೂಡ ಬಂದು ನಮಗೆ ಇವತ್ತು ಹಾರೈಸಿದ್ರಿ. ನಾನು ನಿಜವಾಗಿ ಕೂಡ ನಿಮ್ಮ ಜೊತೆ ಇರ್ತೇವೆ, ನಿರಂತರವಾಗಿ ಯಾವುದೇ 24/7 ನಿಮ್ಮ ಜೊತೆ ನಾವು ಇರ್ತೀವಿ. ನಮಗೆ ಕೂಡ ಆಶ್ಚರ್ಯ ಆಗುತ್ತೆ, ನಾವೇನು ಪಡ್ಕೊಂಡಿಲ್ಲ, ನಾವೇನು ದುಡ್ಡು ಮಾಡಿಲ್ಲ, ನಮ್ಗೆ ಯಾವುದು ಸ್ಟೇಟಸ್ ಬಂದಿಲ್ಲ. ಆದ್ರೆ ನೀವೆಲ್ಲರೂ ಕೂಡ ಬಂದು ವಾಲಂಟ್ರಿಯಾಗಿ, ನಾವು ಯಾರು ಕೂಡ ದುಡ್ಡು ಕೊಟ್ಟಿಲ್ಲ, ನಮ್ಮ ಬರ್ತ್ಡೇ ವಿಶ್ ಮಾಡಿ, ನಮಗೆ ಬರ್ತ್ಡೇ ಕೇಕ್ ತನ್ನಿ, ನಮ್ದು ಬರ್ತ್ಡೇ ನೀವು. ಕಾಂಗ್ರೆಸ್ ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ, ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್, ಭೂಮಿಕಾ ಟಿವಿ ಸಂಸ್ಥಾಪಕರು, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ರಮೇಶ್, ಸುಧೀರ್, ಪ್ರವೀಣ್ ಗುಂಡಾ, ದಿಲೀಪ್, ಬಿಜೆಪಿ ಮುಖಂಡರಾದ ಕೇಶವ ಹಿರೇಮಗಳೂರು, ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಮಿತ್ರ, ಕಾಂಗ್ರೆಸ್ ಮುಖಂಡರಾದ ಜಗದೀಶ್, ಸುರೇಶ್, ಭೀಮ್ ಆರ್ಮಿ ರೈತ ಘಟಕ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಉಪ್ಪಳ್ಳಿ, ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದಿಲೀಪ್, ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಕೆಂಪನಹಳ್ಳಿ ನವೀನ್, ರುದ್ರೇಶ್, ಮಹೇಶ್ ಬಾಳೆಹಳ್ಳಿ, ದಿವಾಕರ್, ಗೋಪಾಲ್ ಗೌಡ, ಗೌಸ್ ಮುನೀರ್, ಶಾಂತಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.